ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ಲೋಕಸಭಾ ಚುನಾವಣೆಯ ಬಿಸಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈಗಾಗಲೇ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಅಭ್ಯರ್ಥಿಗಳು ತಮ್ಮ ಬೆಂಬಲಿಗರ ಜೊತೆ ಸಭೆಯನ್ನ ಮಾಡ್ತಾ ಇದ್ರೆ ತಾವು ಹೇಗೆ ಕ್ಷೇತ್ರವನ್ನ ಗೆಲ್ಲಬೇಕು ಅನ್ನೋದರ ಬಗ್ಗೆ ಪ್ಲಾನ್ ಕೂಡ ರೂಪಿಸ್ತಾ ಇದ್ದಾರೆ. ಇನ್ನು ಟಿಕೆಟ್ ಸಿಗದಂತಹ ಅಭ್ಯರ್ಥಿಗಳು ನಾನು ಯಾವ ಪಕ್ಷದಿಂದ ಸ್ಪರ್ಧಿಸಬೇಕು, ಪಕ್ಷಾಂತರ ಮಾಡಬೇಕಾ ಅಥವಾ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಬೇಕಾ ಅನ್ನೋದರ ಒಂದಷ್ಟು ಲೆಕ್ಕಾಚಾರವನ್ನ ರಾಜಕಾರಣಿಗಳು ಹಾಕ್ತಾ ಇದ್ದಾರೆ. ಈಗ ಒಂದಷ್ಟು ಪ್ರಮುಖ ಕ್ಷೇತ್ರಗಳ ಬಗ್ಗೆ ಈಗಾಗಲೇ ನಾನು ಮಾಹಿತಿಯನ್ನ ಕೊಟ್ಟಿದ್ದೆ. ಈಗ ಮಂಡ್ಯ ಲೋಕಸಭಾ ಕ್ಷೇತ್ರದ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ಕೊಡ್ತೀನಿ. ಕಾರಣ ಏನು ಅಂದ್ರೆ, ಪ್ರೆಸೆಂಟ್ ಸಂಸದರಾಗಿರುವಂತಹ ಸುಮಲತಾ ಅಂಬರೀಶ್ ಅವರ ವಿರುದ್ಧ ಈಗ ಮಂಡ್ಯ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಲತಾ ಅಂಬರೀಶ್ ಅವರು ಈ ಬಾರಿಯೂ ಕೂಡ ಮಂಡ್ಯವನ್ನ ಗೆಲ್ಲುವಂತಹ ಸಾಧ್ಯತೆ ಇದೆಯಾ? ಆ ಎಲ್ಲ ವಿಚಾರವಾಗಿ ಒಂದಷ್ಟು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಗೆಳೆಯರೆ, ಸುಮಲತಾ ಅಂಬರೀಶ್ ಅವರು ಮಂಡ್ಯ ಕ್ಷೇತ್ರದ ಈಗ ಸಂಸದರಾಗಿದ್ದಾರೆ. ಸಂಸದರಾಗಿ ಅವರು ಮಂಡ್ಯ ಕ್ಷೇತ್ರವನ್ನ ಉಳಿಸಿಕೊಳ್ಳಬೇಕು ಅಂತ ಶತಾಯುಗತಾಯು ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿಯೇ ಅವರು ಬಿಜೆಪಿಯ ಒಂದು ಟಿಕೆಟ್ಗಾಗಿ ಅವರು ಕಾಯ್ತಾ ಇದ್ರು. ಮತ್ತು ಮಂಡ್ಯ ಲೋಕಸಭಾ ಕ್ಷೇತ್ರ ಒಂದು ರೀತಿಯಾಗಿ ಗೊಂದಲಮಯವಾಗಿತ್ತು. ಕಾರಣ ಇಷ್ಟೇ, ಬಿಜೆಪಿ ಮತ್ತು JDS ಎರಡೂ ಪಕ್ಷಗಳು ಮೈತ್ರಿ ಮಾಡಿಕೊಂಡಾಗಿನಿಂದ ಮಂಡ್ಯವನ್ನ JDSಗೆ ಬಿಟ್ಕೊಡ್ಬೇಕಾ ಅಥವಾ ಬಿಜೆಪಿ ತಾನೇ ಉಳಿಸಿಕೊಂಡು ಸುಮಲತಾ ಅಂಬರೀಶ್ ಅವರಿಗೆ ಟಿಕೆಟ್ ಅನ್ನ ಕೊಡುತ್ತಾ ಅಂತೆಲ್ಲ ಕೂಡ ಚರ್ಚೆ ಆಗ್ತಾ ಇದ್ವು. ಅಂತಿಮವಾಗಿ ಈಗ ಮಂಡ್ಯ ಕ್ಷೇತ್ರದ ಗೊಂದಲ ಬಹುತೇಕವಾಗಿ ಬಗೆಹರಿದಿದೆ. ಮಂಡ್ಯ ಕ್ಷೇತ್ರವನ್ನ JDSಗೆ ಬಿಟ್ಟು ಕೊಡೋದಕ್ಕೆ ಬಿಜೆಪಿ ತಯಾರಾಗಿದೆ. ಹಾಗಾಗಿ ಸುಮಲತಾ ಅಂಬರೀಶ್ ಅವರಿಗೆ ಬಿಜೆಪಿಯಿಂದ ಹಿನ್ನಡೆಯಾಗಿದೆ. ಆ ಒಂದು ಕಾರಣಕ್ಕಾಗಿ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಕಾರಣ, ಕಾಂಗ್ರೆಸ್ನಿಂದ ಈಗಾಗಲೇ ಟಿಕೆಟ್ ಫೈನಲ್ ಆಗಿದೆ. ಸ್ಟಾರ್ ಚಂದ್ರು ಅವರಿಗೆ ಈಗ ಕಾಂಗ್ರೆಸ್ ಮಣೆ ಹಾಕಿದೆ. ಯಾಕೆಂದ್ರೆ ಸ್ಟಾರ್ ಚಂದ್ರು ಅವರು ನೀರಿನ ಹಾಗೆ ದುಡ್ಡನ್ನ ಖರ್ಚು ಮಾಡುವಂತಹ ಕೋಟಿ ಕೋಟಿ ಹಣದ ಒಡೆಯ. ಹಾಗಾಗಿ ಸ್ಟಾರ್ ಚಂದ್ರು ಅವರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಫೈನಲ್ ಮಾಡಿ ಮಂಡ್ಯ ಕ್ಷೇತ್ರವನ್ನ ಹೇಗಾದ್ರೂ ಮಾಡಿ ಗೆಲ್ಲಬೇಕು ಅನ್ನುವಂತಹ ಒಂದು ಉದ್ದೇಶ ಕಾಂಗ್ರೆಸ್ ಪಕ್ಷದ್ದು ಕೂಡ ಆಗಿದೆ. ಹಾಗಾಗಿ ಈಗ ಮಂಡ್ಯ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡೋದು ಬಹುತೇಕ ಖಚಿತ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಮಂಡ್ಯ ಕ್ಷೇತ್ರದಲ್ಲಿ ಯಾರು ಜಯಬೇರಿಯನ್ನ ಬಾರಿಸಬಹುದು ಅನ್ನುವಂತಹ ಒಂದು ತಿಳಿದುಕೊಳ್ಳುವಂತಹ ಕಾರಣದಿಂದಾಗಿ ಒಂದಷ್ಟು ಮಾಧ್ಯಮ ಸಂಸ್ಥೆಗಳು ಈಗ ಮಂಡ್ಯ ಕ್ಷೇತ್ರದ ಸರ್ವೆಯನ್ನು ಕೂಡ ಮಾಡಿದೆ. ಆಂತರಿಕ ಸರ್ವೆ ಆಗಿರ್ಬೋದು, ಅದರ ಜೊತೆಗೆ ಮಂಡ್ಯ ಕ್ಷೇತ್ರದ ಗ್ರೌಂಡ್ ರಿಪೋರ್ಟ್ ಅನ್ನ ಕೂಡ ಕೆಲವು ಮಾಧ್ಯಮಗಳು ಮಾಡಿದೆ. ಹಾಗಾದ್ರೆ ಆ ಮಾಧ್ಯಮಗಳಲ್ಲಿ ಸುಮಲತಾ ಅಂಬರೀಶ್ ಅವರ ಪರವಾಗಿ ಸರ್ವೆ ಬಂತ. ಮಂಡ್ಯ ಜನರ ನಾಡಿ ಮಿಡಿತ ಈಗ ಯಾವ ತರಹ ಇದೆ? ಮಂಡ್ಯ ಜನರು ಮತ್ತೊಮ್ಮೆ ಸುಮಲತಾ ಅಂಬರೀಶ್ ಅವರಿಗೆ ಬಹುಪರಾಕ್ ಆಗ್ತಾರಾ? ಆ ಎಲ್ಲ ವಿಚಾರವಾಗಿ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಗೆಳೆಯರೆ, ಈಗಾಗಲೇ ರಿಪಬ್ಲಿಕ್ ಕನ್ನಡ ಸೇರಿದಂತೆ ಒಂದಷ್ಟು ಮಾಧ್ಯಮ ಸಂಸ್ಥೆಗಳು ಮಂಡ್ಯದಲ್ಲಿ ಗ್ರೌಂಡ್ ರಿಪೋರ್ಟ್ಗೆ ಇಳಿದಿದೆ. ಮಂಡ್ಯದ ಕೆಲವು ಹಳ್ಳಿಗಳು ಜೊತೆಗೆ ಮಂಡ್ಯದ ಒಂದು ಮೇಜರ್ ಆಗಿರುವಂತಹ ಎಲ್ಲೆಲ್ಲಿ ಜನವಸತಿ ಇದೆಯಲ್ಲ ಅಲ್ಲೆಲ್ಲವೂ ಕೂಡ ಸರ್ವೆ ಮತ್ತು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದ್ದಾರೆ. ಅದರ ಜೊತೆಗೆ ಕನ್ನಡದ ಮತ್ತೊಂದು ಚಾನಲ್ ಥರ್ಡ್ ಐ ಕನ್ನಡವೂ ಕೂಡ ಈಗ ಮಂಡ್ಯ ಕ್ಷೇತ್ರದ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದ್ದಾರೆ. ಈ ಗ್ರೌಂಡ್ ರಿಪೋರ್ಟ್ ನಲ್ಲಿ ಬಂದಿರುವಂತಹ ಜನರಿಂದ ಬಂದಿರುವಂತಹ ಉತ್ತರ ಏನು ಅನ್ನೋದು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಗೆಳೆಯರೆ, 2019ರಲ್ಲಿ ಮಂಡ್ಯ ಕ್ಷೇತ್ರದ ಚಿತ್ರಣ ಸದ್ಯ ಇದ್ದ ಹಾಗೆ ಇರಲಿಲ್ಲ. 2018ರ ನವೆಂಬರ್ನಲ್ಲಿ ಡಾಕ್ಟರ್ ರೆಬಲ್ ಸ್ಟಾರ್ ಅಂಬರೀಶ್ ಅವರು ವಿಧಿವಶರಾಗ್ತಾರೆ. ಅಂಬರೀಶ್ ಅವರ ಮೇಲೆ ಮಂಡ್ಯ ಜನರಿಗೆ ವಿಶೇಷವಾದಂತಹ ಒಲವಿತ್ತು. ಆ ಒಂದು ಕಾರಣಕ್ಕಾಗಿ ಸುಮಲತಾ ಅಂಬರೀಶ್ ಅವರು ಸ್ಪರ್ಧೆ ಮಾಡಬೇಕು ಅನ್ನೋದು ಮಂಡ್ಯ ಜನದ ಇಂಗಿತವಾಗಿತ್ತು. ಹಾಗಾಗಿ ಕಾಂಗ್ರೆಸ್ ಆಗ ಸುಮಲತಾ ಅಂಬರೀಶ್ ಅವರಿಗೆ ಟಿಕೆಟ್ ಕೊಡುತ್ತೆ ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಆದರೆ ಕಾಂಗ್ರೆಸ್ ಟಿಕೆಟ್ ಕೊಡಲಿಲ್ಲ. ಯಾಕೆಂದ್ರೆ ಸುಮಲತಾ ಅಂಬರೀಶ್ ಅವರಿಗೆ ಈಗ ಯಾವ ತರಹ ಮೈತ್ರಿ ಕಂಟಕವಾಗಿದೆಯೋ ಅದೇ ತರಹ ಆಗಲೂ ಕೂಡ ಮೈತ್ರಿ ಕಂಟಕವಾಗಿತ್ತು. ಕಾರಣ, ಆಗ ಕಾಂಗ್ರೆಸ್ ಮತ್ತು JDS ಎರಡೂ ಪಕ್ಷಗಳು ಮೈತ್ರಿಯನ್ನ ಮಾಡಿಕೊಂಡು ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರವನ್ನು ನಡೆಸ್ತಾ ಇತ್ತು. ಬಿಜೆಪಿ ಸುಮಲತಾ ಅವರಿಗೆ ಬಾಹ್ಯ ಬೆಂಬಲವನ್ನ ಕೊಡ್ತು ಮತ್ತು ಸುಮಲತಾ ಅಂಬರೀಶ್ ಅವರು ಸ್ವಾಭಿಮಾನಿ ಅಸ್ತ್ರವನ್ನ ಪ್ರಯೋಗಿಸಿದ್ರು. JDS ಮಂಡ್ಯ ಕ್ಷೇತ್ರ ನಮಗೆ ಬೇಕೇ ಬೇಕು ಅಂತ ಪಟ್ಟು ಕೂಡ ಹಿಡಿದ್ರು. ಅದರ ಜೊತೆಗೆ ಸುಮಲತಾ ಅಂಬರೀಶ್ ಅವರನ್ನ ಹೇಗಾದ್ರೂ ಮಾಡಿ ಸ್ಪರ್ಧೆಯಿಂದ ಹಿಂದೆ ಸರಿಸಬೇಕು ಅನ್ನುವಂತಹ ಉದ್ದೇಶದಿಂದ ಕೆಲವು JDS ನಾಯಕರು ನಾಲಿಗೆ ಹರಿಬಿಟ್ಟಂತಹ ಪರಿಣಾಮ ಸುಮಲತಾ ಅವರಿಗೆ ಪ್ಲಸ್ ಪಾಯಿಂಟ್ ಆಯಿತು. ಜೊತೆಗೆ ಅಂಬರೀಶ್ ಅವರ ನಿಧನದ ಅನುಕಂಪದ ಅಲೆಯೂ ಕೂಡ ಸುಮಲತಾ ಅಂಬರೀಶ್ ಅವರಿಗೆ ಇತ್ತು. ಅದರ ಜೊತೆಗೆ ದರ್ಶನ್ ಮತ್ತು ಯಶ್ ಅವರ ಒಂದು ಅಬ್ಬರದ ಪ್ರಚಾರವೂ ಕೂಡ
ಸುಮಲತಾ ಅವರಿಗೆ ವರದಾನವಾಯಿತು. ಅದರ ಜೊತೆಗೆ ಸುಮಲತಾ ಅಂಬರೀಶ್ ಸ್ವಾಭಿಮಾನಿ ಅಸ್ತ್ರವನ್ನ ಪ್ರಯೋಗಿಸಿದ್ರು. ಸುಮಲತಾ ಅಂಬರೀಶ್ ಅವರು ಪ್ರಯೋಗಿಸಿದಂತಹ ಸ್ವಾಭಿಮಾನಿ ಅಸ್ತ್ರಕ್ಕೆ ಜೆಡಿಎಸ್ ಮಕಾಡೆ ಮಲಗಿತು. ನಿಖಿಲ್ ಕುಮಾರಸ್ವಾಮಿ ಅವರು ಸುಮಲತಾ ಅಂಬರೀಶ್ ಅವರ ವಿರುದ್ಧ ಪರಾಭವಗೊಂಡರು. ಅಂತಿಮವಾಗಿ 2019ರಲ್ಲಿ ಸುಮಲತಾ ಅಂಬರೀಶ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದು ಸಂಸತ್ತನ್ನ ಪ್ರವೇಶಿಸಿದ್ರು. ಆದರೆ ಈಗ ಬದಲಾದ ಕಾಲಘಟ್ಟದಲ್ಲಿ ಮಂಡ್ಯದ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿದೆ. ಈಗ ಮಂಡ್ಯದ ಜನರು ಸುಮಲತಾ ಅಂಬರೀಶ್ ಅವರಿಗೆ ನಾವು ಓಟ್ ಹಾಕೋದಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ನೋಡಿರುವಂತಹ ಬಹುತೇಕ ಗ್ರೌಂಡ್ ರಿಪೋರ್ಟ್ನಲ್ಲಿಯೂ ಕೂಡ ಮಂಡ್ಯದ ಜನರಿಂದ ಈ ರೀತಿಯಾದಂತಹ ಉತ್ತರ ಬರ್ತಾ ಇದೆ. ಕಾರಣ ಏನು ಅಂದ್ರೆ, ಸುಮಲತಾ ಅಂಬರೀಶ್ ಅವರು ಎಲೆಕ್ಷನ್ ಅನ್ನ ಗೆದ್ದಾಗ ಅಥವಾ ಎಲೆಕ್ಷನ್ ಗೆಲ್ಲುವಾಗ ಅವರು ಹೇಳಿದ್ದು, ನಾನು ಮಂಡ್ಯದಲ್ಲಿಯೇ ಮನೆ ಮಾಡ್ತೀನಿ, ವರ್ಷದ 12 ತಿಂಗಳುಗಳ ಕಾಲ ಕೂಡ ನಾನು ಮಂಡ್ಯದಲ್ಲಿಯೇ ಇರ್ತೇನೆ, ಮಂಡ್ಯ ಜನರ ಸಮಸ್ಯೆಯನ್ನು ಆಲಿಸ್ತೇನೆ, ಮಂಡ್ಯ ಜನರ ಕೈಗೆ ಸುಲಭವಾಗಿ ನಾನು ಸಿಗುತ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಆದರೆ ಎಲೆಕ್ಷನ್ ಗೆದ್ದ ನಂತರ ಸುಮಲತಾ ಅವರು ಆ ಮಾತನ್ನ ಮರೆತಿದ್ದಾರೆ ಅನ್ನುವಂತಹ ಮಾತನ್ನ ಮಂಡ್ಯದ ಜನ ಹೇಳ್ತಾ ಇದ್ದಾರೆ. ಅವರು ಬೆಂಗಳೂರಿನಲ್ಲಿಯೇ ಇದ್ರು, ಮಂಡ್ಯದಲ್ಲಿ ಮನೆ ಮಾಡಿಲ್ಲ, ಆನಂತರ ಅಭಿವೃದ್ಧಿ ಕೆಲಸಗಳು ಅದೇನು ಕೂಡ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಗೆಳೆಯರೆ, ಸುಮಲತಾ ಅಂಬರೀಶ್ ಅವರು ಒಂದಷ್ಟು ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ. ನೆನೆಗುದಿಗೆ ಬಿದ್ದಿರುವಂತಹ ಕೆಲವು ಕಾಮಗಾರಿಗಳನ್ನು ಪೂರ್ಣಗೊಳಿಸುವಲ್ಲಿ ಅವರು ಕೂಡ ಯಶಸ್ವಿಯಾಗಿದ್ದಾರೆ. ಅದರ ಜೊತೆಗೆ ಅವರು ಸಂಸದರಾಗಿರುವಂತಹ ಒಂದು ಸಮಯದಲ್ಲಿ 2 ವರ್ಷಗಳ ಕಾಲ ಕರೋನಾದಿಂದಾಗಿ ಅನುದಾನ ಅಂಥದ್ದು ಏನೂ ಕೂಡ ಬಂದಿರಲಿಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ಒಂದಷ್ಟು ಕಾಮಗಾರಿಗಳು ಹಿಂದೆ ಉಳಿದಿರಬಹುದು. ಆದರೆ ಸುಮಲತಾ ಅಂಬರೀಶ್ ಅವರಿಗೆ ಈ ಬಾರಿ ಮಂಡ್ಯದ ಜನ ಬಹುಪರಾಕ್ ಅನ್ನೋದು ಬಹುತೇಕ ಡೌಟ್. ಯಾಕೆಂದ್ರೆ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರೆ ಒಂದು ಪಾರ್ಟಿ ಅವರ ಹಿಂದೆ ಇಲ್ಲ. ಒಂದು ಪಾರ್ಟಿ ಇದ್ದಾಗ ಹೇಗಾದ್ರೂ ಮಾಡಿ ಅನುದಾನ ಅದು ಎಲ್ಲವನ್ನೂ ಕೂಡ ನಾವು ಹಕ್ಕಿನಿಂದ ಕೇಳಬಹುದು. ಆದರೆ ಪಾರ್ಟಿಯೇ ಇಲ್ಲದೆ ಕ್ಷೇತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡಿದ್ರೆ ಅವರು ಇನ್ನೊಂದು ಪಾರ್ಟಿಗೆ ಸಪೋರ್ಟ್ ಅನ್ನ ಕೊಡ್ತಾರೆ. ಹಾಗಾಗಿ ಅನುದಾನ ಯಾವುದೂ ಕೂಡ ಬರೋದಿಲ್ಲ. ಮತ್ತೆ ಒಂದಷ್ಟು ಕಾಮಗಾರಿಗಳು ಇನ್ನೂ ಕೂಡ ಹಾಗೆ ನೆನೆಗುದಿಗೆ ಬಿದ್ದಿವೆ ಅನ್ನುವಂತಹ ಅಭಿಪ್ರಾಯ ಮಂಡ್ಯ ಜನರದ್ದಾಗಿದೆ. ಈ ಬಾರಿ ಮಂಡ್ಯ ಜನರು ಯಾರಿಗೆ ಓಟ್ ಹಾಕ್ತಾರೆ ಅನ್ನುವಂತಹ ಒಂದಷ್ಟು ಉತ್ತರವನ್ನ ಕೇಳೋದಾದ್ರೆ, ಮಂಡ್ಯದ ಜನರಿಂದ ಬಂದಂತಹ ಬಹುತೇಕ ಉತ್ತರ ಏನು ಅಂದ್ರೆ, ಜೆಡಿಎಸ್ ಪಕ್ಷದಿಂದ ಕುಮಾರಸ್ವಾಮಿ ಅವರು ಏನಾದರೂ ಸ್ಪರ್ಧೆಯನ್ನ ಮಾಡಿದ್ರೆ ನಾವು ಕುಮಾರಸ್ವಾಮಿ ಅವರಿಗೆ ಓಟನ್ನ ಹಾಕ್ತೀವಿ ಅಂತ ಈಗ ಹೇಳ್ತಾ ಇದ್ದಾರೆ. ಆದರೆ ಮುಂದೆ ಅದು ಬದಲಾಗಬಹುದು, ಅದು ಗೊತ್ತಿಲ್ಲ. ಇನ್ನು ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕೆ ಅವರು ಯಾವುದೇ ರೀತಿಯಾದಂತಹ ಆಸಕ್ತಿಯನ್ನು ತೋರ್ತಾ ಇಲ್ಲ. ಯಾಕೆ ಅಂದ್ರೆ ಈಗಾಗಲೇ ಅವರು ವಿಧಾನಸಭೆಯ ಸದಸ್ಯರಾಗಿದ್ದಾರೆ, ಅಂದ್ರೆ MLA ಆಗಿದ್ದಾರೆ. ಇನ್ನು ಲೋಕಸಭೆಗೆ ಹೋಗಿ ಏನ್ ಮಾಡೋದು? ಮತ್ತೆ ಇಲ್ಲಿ ಅವರೇನಾದ್ರೂ ಗೆದ್ದರೆ ಮತ್ತೆ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ವಿಧಾನಸಭೆಗೆ, ಮತ್ತೆ ಅಲ್ಲಿ ಎಲೆಕ್ಷನ್, ಇದೆಲ್ಲವೂ ಕೂಡ ಗೊಂದಲಗಳು ಆಗೋದು ಬೇಡ ಅನ್ನುವಂತಹ ಉದ್ದೇಶದಿಂದಾಗಿ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಒಂದು ರೀತಿಯಾದಂತಹ ಆಸಕ್ತಿಯನ್ನು ತೋರ್ತಾ ಇಲ್ಲ. ಆ ಒಂದು ಜಾಗಕ್ಕೆ ಡಾಕ್ಟರ್ CN ಮಂಜುನಾಥ್ ಅವರನ್ನ ಕಣಕ್ಕಿಳಿಸಬೇಕು ಅನ್ನೋದನ್ನ JDS ಈಗ ಚಿಂತನೆ ನಡೆಸಿದೆ. ಅದರ ಜೊತೆಗೆ CS ಪುಟ್ಟರಾಜು ಅವರನ್ನು ಕೂಡ ಅಲ್ಲಿ ಕಣಕ್ಕಿಳಿಸಬಹುದು. ಈ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದರ ಜೊತೆಗೆ ಇವತ್ತಿಗೂ ಕೂಡ ಸುಮಲತಾ ಅಂಬರೀಶ್ ಅವರು ಬಿಜೆಪಿಯ ಟಿಕೆಟ್ ನನಗೆ ಸಿಗಬಹುದು, ಕೊನೆಯ ಕ್ಷಣದಲ್ಲಿ ಏನಾದರೂ ಬದಲಾವಣೆ ಆಗಬಹುದು, ಅದು ಯಾವುದೂ ಕೂಡ ಆಗಲಿಲ್ಲ ಅಂದ್ರೆ ನಾನು ಪಕ್ಷೇತರ ಅಭ್ಯರ್ಥಿಯಾಗಿಯೇ ಮಂಡ್ಯದಲ್ಲಿ ನಾನು ಸ್ಪರ್ಧೆಯನ್ನ ಮಾಡ್ತೀನಿ ಅನ್ನುವಂತಹ ಮಾತನ್ನ ಅವರು ಈಗ ಘಂಟಾಘೋಷವಾಗಿ ಹೇಳ್ಕೊಂಡಿದ್ದಾರೆ. ನಾನು ಮಂಡ್ಯ ಬಿಟ್ಟು ಬೇರೆ ಎಲ್ಲಿಯೂ ಕೂಡ ಸ್ಪರ್ಧೆ ಮಾಡೋದಿಲ್ಲ ಅಂತ. ಹೀಗಾಗಿ ಈ ಬಾರಿ ತ್ರಿಕೋನ ಸ್ಪರ್ಧೆ ಏರ್ಪಡೋದಂತೂ ನಿಜ. ಆದರೆ ಕಳೆದ ಲೋಕಸಭಾ ಚುನಾವಣೆಯ ತರಹ ಸುಮಲತಾ ಅಂಬರೀಶ್ ಅವರ ಪರವಾಗಿ ಈಗ ಮಂಡ್ಯದ ವಾತಾವರಣ ಸದ್ಯಕ್ಕಂತೂ ಇಲ್ಲ. ಇನ್ನು ಮುಂದೆ ಅದು ಬದಲಾಗಬಹುದು ಏನೋ ಗೊತ್ತಿಲ್ಲ ಗೆಳೆಯರೆ. ಮಂಡ್ಯದ ಜನರು ಈಗ ಹೆಚ್ಚಿನ ಒಲವನ್ನ ಕುಮಾರಸ್ವಾಮಿ ಅವರ ಪರವಾಗಿ ತೋರಿಸ್ತಾ ಇದ್ದಾರೆ. ನೋಡೋಣ, ಇನ್ ಕೇಸ್ ಅಲ್ಲಿ ಕುಮಾರಸ್ವಾಮಿ ಅವರು ಏನಾದರೂ ಸ್ಪರ್ಧೆ ಮಾಡಲಿಲ್ಲ ಅಂದ್ರೆ ಯಾರು ಸ್ಪರ್ಧೆಯನ್ನ ಮಾಡಬಹುದು? ಇಲ್ಲಿ ಕುಮಾರಸ್ವಾಮಿ ಅವರಿಗೆ JDS ಮಂಡ್ಯದಲ್ಲಿ ಉಳಿಸ್ಕೊಳ್ಬೇಕು ಅಥವಾ ಮತ್ತೆ JDS ನ ಅಸ್ತಿತ್ವಕ್ಕೆ ತರಬೇಕು ಅನ್ನುವಂತಹ ಒಂದು ಇದ್ದರೆ ಅವರು ಬೇರೆ ಅಭ್ಯರ್ಥಿಗಳ ಜೊತೆಗೆ ಹೋಗೋದರ ಬದಲು ಸುಮಲತಾ ಅಂಬರೀಶ್ ಅವರ ಜೊತೆ ಮಾತನಾಡಿಕೊಂಡು ಅವರನ್ನ JDS ಪಕ್ಷದಿಂದ ಕಣಕ್ಕಿಳಿಸುವಂತಹ ಒಂದು ಮಾತುಕತೆಯನ್ನ ಮಾಡಿಕೊಳ್ಳಬಹುದು. ಆದರೆ ಅದು ಸದ್ಯಕ್ಕಂತೂ ಸಾಧ್ಯ ಇಲ್ಲ. ಸುಮಲತಾ ಅಂಬರೀಶ್ ಅವರ ಪರವಾಗಿ ಈಗ ಮಂಡ್ಯದ ಜನ ಇಲ್ಲ. ಈಗಾಗಲೇ ಬಿಜೆಪಿ ಆಂತರಿಕ ಸರ್ವೆಯನ್ನ ಮಾಡಿಯೇ JDSಗೆ ಮಂಡ್ಯ ಕ್ಷೇತ್ರವನ್ನು ಬಿಟ್ಕೊಟ್ಟಿರೋದು. ಬಿಜೆಪಿ ಆಂತರಿಕ ಸರ್ವೆ ಮಾಡಿದಾಗ ಅಲ್ಲಿ ಸುಮಲತಾ ಅವರ ಪರವಾಗಿ ಈಗ ಯಾಕೋ ವಾತಾವರಣ ಇಲ್ಲ ಅಂತ ಅನಿಸಿ JDSಗೆ ಬಿಟ್ಟು ಕೊಟ್ಟಿರಬಹುದು. ಅಷ್ಟು ಸುಲಭವಾಗಿ ಬಿಜೆಪಿ ಮಂಡ್ಯ ಕ್ಷೇತ್ರವನ್ನು JDSಗೆ ಹೇಗೆ ಬಿಟ್ಕೊಟ್ರು ಅನ್ನೋದನ್ನು ಬಹಳಷ್ಟು ಜನರು ಕೇಳ್ತಾ ಇದ್ರು. ಸೊ ನನಗೂ ಕೂಡ ಅದೇ ಡೌಟ್ ಇತ್ತು, ಅಷ್ಟು ಸುಲಭ
ಸುಲಭವಾಗಿ ಹೇಗೆ ಬಿಟ್ಕೊಟ್ರು ಅಂತ. ಆದರೆ ಈಗ ಅಲ್ಲಿನ ಗ್ರೌಂಡ್ ರಿಪೋರ್ಟ್ಗಳ ರಿಸಲ್ಟ್ ಬರ್ತಾ ಇದ್ದ ಹಾಗೆ ಬಿಜೆಪಿ ಆಂತರಿಕ ಸರ್ವೆಯೊಂದನ್ನು ಮಾಡಿದೆ. ಹಾಗಾಗಿ ಮಂಡ್ಯ ಕ್ಷೇತ್ರದಲ್ಲಿ ಸುಮಲತಾ ಅಂಬರೀಶ್ ಅವರಿಗೆ ಟಿಕೆಟ್ ಕೊಟ್ಟರೆ ಗೆಲುವು ಬಹಳ ಅಂದರೆ ಬಹಳ ಕಷ್ಟ ಆಗತ್ತೆ. ಸುಲಭವಾಗಿ ಮಂಡ್ಯ ಕ್ಷೇತ್ರವನ್ನು ನಾವು ಗೆದ್ದುಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಉದ್ದೇಶದಿಂದ JDSಗೆ ಬಿಟ್ಟುಕೊಟ್ರ ಅನ್ನುವಂತಹ ಅನುಮಾನವೂ ಕೂಡ ಕಾಡ್ತಾ ಇದೆ. ಸೊ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಒಟ್ಟಾರೆಯಾಗಿ ಸುಮಲತಾ ಅಂಬರೀಶ್ ಅವರಿಗೆ ಈಗ ಮಂಡ್ಯ ಪೂರಕವಾದಂತಹ ವಾತಾವರಣವನ್ನು ತಂದುಕೊಡ್ತಾ ಇಲ್ಲ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಲೋಕಸಭಾ ಕ್ಷೇತ್ರದ ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.